ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ರಾಮಸಾರಿ ಮತ್ತು ಯಜಮಾನ ಸೀರಿಯಲ್ ಮಿಲನ ಸ್ಟೋರಿ ನಾನು ನೋಡ್ಕೊಂಡು ಬರೋಣ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ರಾಘು ಮತ್ತು ಜಾನ್ಸಿ ಇಬ್ಬರು ಕೂಡ ಕೋರ್ಟ್ಗೆ ಬಂದಿರ್ತಾರೆ. ಸೊ ಅಲ್ಲಿ ಕೋರ್ಟ್ಗೆ ಅಪೀಲ್ ಮಾಡಿರೋದ್ರಿಂದ ಇಬ್ಬರು ಕೂಡ ಹಾಜರಾಗಿರ್ತಾರೆ. ಆಗ ಮಹಾಸ್ವಾಮಿ ಮೀನ್ಸ್ ಜಡ್ಜು ಹೇಳ್ತಾ ಇರ್ತಾರೆ, ನೀವಿನ್ನೂ ಮದುವೆಯಾಗಿ ಕೇವಲ ಒಂದೇ ತಿಂಗಳಾಗಿದೆ ಅಷ್ಟೇ, ಇಷ್ಟು ಬೇಗ ನೀವು ಈ ತೀರ್ಮಾನಕ್ಕೆ ಬಂದಿದ್ದೀರಲ್ಲ, ಯಾಕೆ ಏನು ಅಂತ ಕೇಳ್ತಿರ್ತಾರೆ. ಅಲ್ಲ ಕಣಪ್ಪ, ನೀನು ಕಾಯ ವಾಚ ಮನಸ ಎಲ್ಲನೂ ಪ್ರಮಾಣ ಮಾಡಿ ಈಕೆಗೆ ತಾಳಿ ಕಟ್ಟಿದ್ಯಾ, ಅದರಲ್ಲೂ ನೀನು ಯಾಕೆ ಬೇಡ ಅಂತ ಈ ಥರ ಕೊಡ್ತಾ ಇದೆಯಲ್ಲ ಅಂತ ಹೇಳ್ತಾರೆ. ಇಲ್ಲ ಮಹಾಸ್ವಾಮಿ, ನಮಗೆ ಬೇಕೇ ಬೇಕು ಅಂತ ಹೇಳ್ತಾರೆ. ಆಗ ಕೂಡ ಅವ್ರ ಕಡೆ ಲಾಯರು ಕೂಡ, ಹೌದು ಸರ್, ಅಪ್ಲಿಕೇಶನ್ ಏನಿದೆ ಅದೆಲ್ಲ ನಿಜನೇ, ಇವರಿಬ್ಬರು ಕೂಡ ಒಪ್ಪೆನೇ ಡಿವೋರ್ಸ್ ತೊಗೊಳಕ್ಕೆ ಅಂತ ಒಪ್ಪಿಗೆ ನೀಡಿದ್ದಾರೆ ಅಂತ ಹೇಳ್ತಾರೆ. ಹೌದು, ಯಾಕಮ್ಮ ನೀನು ಈ ರೀತಿ ಮಾಡಿದ್ಯಾ ಅಂತ ಹೇಳ್ತಾ ಕೇಳ್ತಿರ್ತಾರೆ. ಒಂದು ಹೆಣ್ಣು ಅಂತ ಅಂದಮೇಲೆ ಎಲ್ಲನೂ ಕೂಡ ಸಹಿಸ್ಕೊಂಡು ಹೋಗಬೇಕು, ತಗ್ಗಿ ಬಗ್ಗೆ ನಡೆದ್ರೆ ಒಂದು ಜೀವನಕ್ಕೆ ಅರ್ಥ ಇರುತ್ತಮ್ಮ. ಮದುವೆ ಅಂತ ಆದಮೇಲೆ ಕೇವಲ ಈಗ ಬರೀ ಒಂದೇ ತಿಂಗಳಲ್ಲಿ ನೀವಿಬ್ಬರಿಗೆ ಅಷ್ಟು ಅಡ್ಜಸ್ಟ್ಮೆಂಟ್ ಆಗಲಿಲ್ವಾ? ಯಾಕೆ ನಿರ್ಧಾರ ತಗೊಂಡಿದ್ದೀರಾ ಹೇಳಿ ರಾಘವೇಂದ್ರ, ನಿಮಗೇನಾದರೂ ಡಿವೋರ್ಸ್ ಬೇಕಾ ಅಂತ ಕೇಳ್ತಾರೆ. ಹೌದು ಮಹಾಸ್ವಾಮಿ, ನೋಡಿ ಇನ್ನೊಂದು ಸಲ ಯೋಚನೆ ಮಾಡಿ ಅವ್ರ ಜೊತೆ ಬಾಳುವಂಥ ಅವಕಾಶ ಕೊಡ್ತೀನಿ ಅಂತ ಅನ್ಕೊತಿರ್ತಾರೆ. ಇನ್ನೊಂದು ಕಡೆ ರಾಮಾಚಾರಿ ದಯವಿಟ್ಟು ರಾಘು ಕೂಡ ಬೇಡ ಅಂತ ಹೇಳಪ್ಪ ಅಂತ ಅನ್ಕೋತಾ ಇರ್ತಾಳೆ. ಆದರೂ ಕೂಡ ರಾಘು, ಇಲ್ಲ ಮಹಾಸ್ವಾಮಿ, ನಮಗೂ ಕೂಡ ಬೇಕು, ಡಿವೋರ್ಸ್ ಬೇಕು ಅಂತ ಕೇಳ್ತಾರೆ. ಇನ್ನೊಂದು ಕಡೆ ಸಂಪತ್ ಕುಮಾರ್ ಅವರು ಮನೇಲಿ ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಏನಪ್ಪ ಇಷ್ಟೊಂದು ಕೇಳ್ಕೊತಿದ್ಯಾ ಅಂತ ತುಳಸಿ ಕೂಡ ಬರ್ತಾಳೆ. ಆಗ ಸಂಪತ್ ಕುಮಾರ್ ಅವರು ಕೇಳ್ಕೊತಾ ಇರ್ತಾರೆ, ದಯವಿಟ್ಟು ನನ್ನ ಮೊಮ್ಮಗಳು ಜಾನ್ಸಿಗೆ ಡಿವೋರ್ಸ್ ಸಿಗೋದು ಬೇಡಪ್ಪ, ಅವಳು ಗಂಡನ ಜೊತೆ ಖುಷಿಯಾಗಿ ಮನೆಗೆ ಬರಲಿ ಅಂತ ಕೇಳ್ಕೊತಾ ಇದ್ದೀರಮ್ಮ ಅಂತ ಹೇಳ್ತಾರೆ. ಓ ಹೌದಾ ಡ್ಯಾಡಿ, ಹಾಗಾದರೆ ದೇವ್ರ ಮುಂದೆ ಏನೇ ಕೇಳ್ಕೊಂಡ್ರು ಎಲ್ಲನೂ ಕೊಡ್ತಾನ? ಹೌದು, ಒಳ್ಳೆ ಮನಸ್ಸಿಂದ ಕೇಳ್ಕೊಂಡ್ರೆ ಯಾವುದೂ ಕೂಡ ಇಲ್ಲ ಅಂತ ಅನ್ನಲ್ಲಮ್ಮ, ಎಲ್ಲನೂ ಆ ದೇವರಿಗೆ ಬಿಟ್ಟಿದ್ದು, ದೇವರು ಕರುಣಿಸ್ತಾನೆ ಅಂತ ಹೇಳ್ತಾರೆ. ಹೌದಾ, ನಾನು ನನ್ನ ಮನಸ್ಸಿಂದ ನಿಸ್ವಾರ್ಥ ಸ್ವಾರ್ಥದಿಂದ ಕೇಳ್ಕೊತಾ ಇದ್ದೀನಿ ಅಂತ ಹೇಳಿಬಿಟ್ಟು ದೇವ್ರ ಹತ್ರ ತುಳಸಿ ಜಾನ್ಸಿಗೆ ಡಿವೋರ್ಸ್ ಸಿಕ್ಕಿ ಅವಳೊಬ್ಬಳೇ ಮನೆಗೆ ಬರೋಂಗೆ ಮಾಡು ದೇವ್ರೆ ಅಂತ ಹೇಳಿಬಿಟ್ಟು ಅವಳು ಕೂಡ ಮನಸ್ಸಲ್ಲಿ ಹಾಗೆ ಕೇಳ್ಕೊತಾ ಇರ್ತಾಳೆ. ಇದನ್ನು ಏನು ಅಂತಾರೆ ಗೊತ್ತಾಗ್ತಿಲ್ಲ. ಇನ್ನೊಂದು ಕಡೆ ಜಡ್ಜ್ ಅವರು ಜಾನ್ಸಿಗೆ ಕೇಳ್ತಾ ಇರ್ತಾರೆ, ನೀನು ಯಾಕೆ ಯಾವುದೇ ಒಂದು ಹೆಣ್ಣಾಗಲಿ ಮದುವೆ ಆದ ತಕ್ಷಣ ಆ ಮನೆಗೆ ಆದಷ್ಟು ಬೇಗ ಹೊಂದ್ಕೊಳ್ಳೋಕ್ಕೆ ಆಗಲ್ಲಮ್ಮ, ಹೊಂದ್ಕೊಂಡ್ರೆ ಆ ಸಂಸಾರದಲ್ಲಿ ಖುಷಿಗೆ ಲೆಕ್ಕ ಇರಲ್ಲ, ಅಷ್ಟು ಖುಷಿ ಇರುತ್ತೆ, ಒಂದು ಕಾಲದಲ್ಲಿ ಇದ್ದರೆ ಯಾವುದು ಕೂಡ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಯಾಕೆ, ಏನಾಯಿತು ಇಷ್ಟು ಬೇಗ ನಿಮಗೆ ಈ ಕಾರಣಕ್ಕೆ ಬರೋಕ್ಕೆ ಏನು ನಿಮಗೆ ವ್ಯತ್ಯಾಸ ಅಂತ ಕೇಳ್ತಾ ಇರ್ತಾರೆ. ಅವರು ತುಂಬಾ ಹೇಳ್ತಿರ್ತಾರೆ, ಅದರಿಂದ ಕೂಡ ನಿಮಗೂ ಕೂಡ ಒಂದು ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ತೀನಿ, ಅದರಿಂದ ಇಬ್ಬರು ಕೂಡ ಮಾತಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಅಂತ ಪಾಪ ಜಡ್ಜು ಅಷ್ಟು ಸರಾಗವಾಗಿ ಹೇಳ್ತಿರ್ತಾರೆ. ಆಗ ಜಾನ್ಸಿ ತನ್ನ ಮದುವೆ ನಡೆದಿದ್ದ ಬಗ್ಗೆ ಎಲ್ಲ ನೆನೆಸ್ಕೊತಿರ್ತಾರೆ. ಹಾಗೆ ಡಿವೋರ್ಸ್ವರೆಗೂ ಬಂದಂತಹ ಒಂದು ಸನ್ನಿವೇಶನ ನೆನೆಸ್ಕೊತಾ ಇರ್ತೇನೆ. ಯಾಕೆ ಡಿಸೈಡ್ ಮಾಡಿ ಅಂತ ಹೇಳ್ತಾರೆ. ಇಲ್ಲ ಮಹಾಸ್ವಾಮಿ, ನನಗೂ ಕೂಡ ಡಿವೋರ್ಸ್ ಬೇಕು, ಅದು ಇವತ್ತೇ ಬೇಕು, ದಯವಿಟ್ಟು ಅದನ್ನು ಕೊಟ್ಬಿಡಿ ಅಂತ ಹೇಳ್ತಾರೆ. ಆಗ ರಾಮಾಚಾರಿ ಮತ್ತು ಚಾರು ಇಬ್ರಿಗೂ ಕೂಡ ಸ್ವಲ್ಪ ಶಾಕ್ ಆಗುತ್ತೆ. ಏನಿದು ಈಗ ಹೇಳ್ತಿದ್ದಾಳಲ್ಲ ಅಂತ ಅಂದ್ಬಿಟ್ಟು. ಇನ್ನೊಂದು ಕಡೆ ವಿವೇಕ್ ಮತ್ತು ನವದೀಪ್ ಇಬ್ಬರು ಕೂಡ ತಲೆ ಮರೆಸ್ಕೊಂಡಿರ್ತಾರೆ. ಯಾವುದೋ ಒಂದು ಟೆಂಟ್ ಒಳಗಡೆ ಕೂತಿರ್ತಾರೆ. ಅದೇ ಟೈಮ್ಗೆ JK ಬಂದಿರ್ತಾನೆ. ಫುಡ್ ಬಗ್ಗೆ ಮಾತಾಡ್ತಾನೆ. ಫುಡ್ ಪಾತಲ್ಲಿರುವಂಥ ಒಂದು ಫುಡ್ಡನ್ನು ತಂದುಕೊಟ್ಟಿರ್ತಾನೆ. ತುಂಬ ಚೆನ್ನಾಗಿದೆ, ಇನ್ನೂ ವೆರೈಟಿ ಆಫ್ ಫುಡ್ ತಂದುಕೊಡೋ 3 ಟೈಮು ಅಂತ ಹೇಳ್ತಾರೆ. ಹೌದಾ, ವೆರೈಟಿ ಆಫ್ ಫುಡ್ಡು 3 ಟೈಮು, ಹಾಗೆ ಡಾಕ್ಟರ್ಸ್ ಎಲ್ಲ ಬರ್ತಾರೆ, ಚೆಕಪ್ ಮಾಡ್ತಾರೆ ಅಂತ ಹೇಳ್ತಾರೆ. ಹೌದು, ಅದೆಲ್ಲ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾರೆ. ಅದೆಲ್ಲ ಇನ್ನೆಲ್ಲಿ ಸಿಗುತ್ತೆ, ಪರಪ್ಪನಗರದಲ್ಲಿ ಸಿಗುತ್ತೆ, ನೀವು ಅಲ್ಲಿಗೆ ಹೋಗ್ಬಿಡಿ, ಒಳ್ಳೆಯ ಊಟ, ಒಳ್ಳೆಯ ನಿದ್ದೆ, ಡಾಕ್ಟರ್ ಎಲ್ಲ ಬರುತ್ತಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ಕೂತ್ಕೊಳ್ಳೋ JK, ಮತ್ತು ಇನ್ನೇನು ಸಾಬ್ ಹೇಳೋದು, ಇಲ್ಲಿಂದ ನಾವೇನಾದರೂ ಹೋದರೆ ಅಷ್ಟೇ ಪೊಲೀಸ್ನವರು ಅಟ್ಯಾಕ್ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ನವದೀಪು, ನನ್ನ ಈ ಸ್ಥಿತಿಗೆ ತಂದಿರೋರನ್ನ ಯಾವುದೇ ಕಾರಣಕ್ಕೂ ನಾನು ಜೀವಂತವಾಗಿ ಬಿಡಲ್ಲ, ನಾನು ಆ 4 ಜನನ ಸಾಯಿಸ್ತೀನಿ, ಹೇಗಿದ್ದರೂ ಜೈಲಿಗೆ ಹೋಗ್ತೀನಲ್ಲ ಅಂತ ಹೇಳ್ತಾರೆ. ಹಾಗೆ ಒಂದು ಸೈರನ್ ಬರುತ್ತೆ, ಪೊಲೀಸ್ ಬಂದರು ಅಂತ ಎದ್ದು ಓಡೋಗ್ತಿರುತ್ತೆ. ಅಯ್ಯೋ ಯಾಕೆ ಓಡೋಗ್ತಿದ್ದೀರಾ, ಸುಮ್ಮನಿರಿ ಅಂತ ಹೇಳ್ತಾನೆ JK. ಅದು ಪೊಲೀಸ್ ಅಲ್ಲ, ಅದು ಆಂಬುಲೆನ್ಸು ಅಂತ ಹೇಳ್ತಾರೆ. ಬರೀ ಆಂಬುಲೆನ್ಸ್ ಸೌಂಡಿಗೆ ಈ ಥರ ಓಡೋಂಗೆ ಮಾಡಿಬಿಟ್ರಲ್ಲ ಇವ್ರನ್ನಂತೂ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಿರ್ತಾರೆ. ಬಿಡೋದಿಲ್ಲ ಅನ್ನೋದೇ ಆಯಿತು, ಸುಮ್ಮನಿರಿ ಅಂತ ಹೇಳ್ತಿರ್ತಾರೆ. ಏನೋ ನೀನೇನಾದ್ರು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ಯಾ? ಅಯ್ಯೋ ಇಲ್ಲಪ್ಪ ಅಂತ ಹೇಳ್ತಾರೆ. ಆಗ ನವದೀಪು, ಸ್ವಲ್ಪ ಅಮೌಂಟ್ ಇದೆ ಕೊಡು JK ಅಂತ JKನೇ ಕೇಳಿದ್ರೆ, ಅಯ್ಯೋ ನಮ್ಮ ಮೇಡಮ್ ನನಗೆ ಸಂಬಳ ಕೊಟ್ಟೆ 2 ತಿಂಗಳಾಯಿತು ಸಾಬ್, ನನ್ನ ಹತ್ರ ದುಡ್ಡೆಲ್ಲಿದೆ, ದುಡ್ಡೆಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಚಿನ್ನನೇ ಇದೆಯಲ್ಲ ಮನೆಯಲ್ಲಿದ್ದರೆ ಚಿಂತೆ ಏತಕ್ಕೆ ಚಿನ್ನ ಕೊಡಿ, ನಿಮಗೆ ಬೇಕಾದ ದುಡ್ಡು ನಾನು ತಂದು ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ವಿವೇಕ್ ಕೊಡ್ತಾ ಇರಲ್ಲ. ಆಗ ಕೊಡು ವಿವೇಕ್ ಅಂತ ಹೇಳ್ಬಿಟ್ಟು ಕೊಡಿಸ್ತೇನೆ, ಹಬ್ಬ ಇದರಲ್ಲಿ ಒಂದು 10% ಅಮೌಂಟ್ ಇಟ್ಕೊಂಡು ಮಿಕ್ಕಿದ್ದು ಕೊಡ್ತೀನಿ ನನ್ನ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು JK ಅವ್ರ ಹತ್ರ ಚಿನ್ನ ಇಸ್ಕೊಂಡು ಹೋಗ್ತಾರೆ.
ಯಾಕಮ್ಮ ಯಾಕೆ ಡಿವೋರ್ಸ್ ಬೇಕು ಅಂತ ಹೇಳ್ತಾ ಇದೆಯಾ, ಯಾಕೆ ಇಷ್ಟು ಕಠಿಣವಾಗಿ ನೀನು ನಿರ್ಧಾರ ತಗೊಂಡಿದ್ಯಾ ಅಂತ ಜಡ್ಜು ಕೇಳ್ತಿರ್ತಾರೆ. ಅವ್ರ ಮೇಲೆ ತುಂಬ ಶಾಸ್ತ್ರ ಸಂಪ್ರದಾಯ ಸರ್, ನಾನು ಆ ಸಂಪ್ರದಾಯಕ್ಕೆ ಶಾಸ್ತ್ರ ಸಂಪ್ರದಾಯ ಇರುವಂಥ ಮನೆ ಸರ್, ನನಗೆ ಆ ಮನೆಗೆ ಹೊಂದ್ಕೊಳ್ಳೋಕ್ಕೆ ಆಗ್ತಿಲ್ಲ. ನಾನು ಬೆಳೆದಂತಹ ದಾರಿನೇ ಬೇಡ, ಅವ್ರು ಬೆಳೆದಂತಹ ದಾರಿನೇ ಬೇಡ. ಆದರೆ ಇಬ್ಬರು ಯೋಚನೆಗಳು ಒಂದೇ ಥರ ಇತ್ತು. ನಾವಿಬ್ಬರು ಸರಿ ಹೋಗ್ತೀವಿ, ಬಾಳ್ತೀವಿ ಅಂತ ಹೇಳಿಬಿಟ್ಟು ನಾವು ಮದುವೆ ಅಂದ್ರಿ. ಆದರೆ ಮದುವೆ ಆದಮೇಲೆ ಗೊತ್ತಾಯಿತು ಅವ್ರದ್ದೇ ಬೇರೆ ಸಂಪ್ರದಾಯ, ನನ್ನದೇ ಬೇರೆ ಸಂಪ್ರದಾಯ. ನಾನು ಎಷ್ಟೇ ಏನೇ ಮಾಡಿದರೂ ಆ ಸಂಪ್ರದಾಯಕ್ಕೆ ಹೊಂದ್ಕೊಳ್ಳೋಕೆ ಆಗ್ತಿಲ್ಲ ಸರ್. ಅವ್ರನ್ನೂ ಕೂಡ ಚೇಂಜ್ ಆಗಿ ಅಂತ ಹೇಳೋಕ್ಕೂ ಕೂಡ ಆಗ್ತಿಲ್ಲ. ಹಾಗಾಗಿ ಅವ್ರ ಪಾಡಿಗೆ ಅವರಿರಲಿ, ನೆಮ್ಮದಿಯಾಗಿರಲಿ, ದಯವಿಟ್ಟು ನನಗೆ ಡಿವೋರ್ಸ್ಗೆ ಕೊಟ್ಬಿಡಿ ಅಂತ ಹೇಳಿಬಿಟ್ಟು ಕೊಡ್ತಿರ್ತಾರೆ. ಆಯ್ತಮ್ಮ ನೀನು ಒಪ್ಪಿಗೆ ಮೇರೆಗೆ ಯಾರು ಕೂಡ ಬಲವಂತವಾಗಿ ಜೀವನ ಸಾಗಿಸಿ ಅಂತ ಯಾರು ಕೂಡ ಹೇಳಲ್ಲ. ಆಯಿತು, ಈ ಕೋರ್ಟ್ ಇವತ್ತೇ ನಿಮಗೆ ಡಿವೋರ್ಸ್ನ ಕೊಡ್ತಾ ಇದೆ ಅಂತ ಹೇಳಿಬಿಟ್ಟು ಮಾಮೂಲಿ ಕೋರ್ಟಲ್ಲಿ ಏನು ಹೇಳಬೇಕು ಅದನ್ನು ಜಡ್ಜು ಹೇಳ್ತಾರೆ. ಇನ್ಮೇಲೆ ನಿಮ್ಮಿಬ್ಬರಿಗೂ ಕೂಡ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇರಲ್ಲ, ಆಯಿತಾ, ನೀವೇ ಬೇರೆ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಪಲ್ಲವಿ ಫುಲ್ ಖುಷಿಯಾಗಿ ಅಮ್ಮ, ದೊಡ್ಡಮ್ಮ, ಅಜ್ಜಿ ಎಲ್ಲರೂ ಕೂಡ ಬೇಗ ಬನ್ನಿ ಅಂತ ಹೇಳ್ತಾರೆ. ಏನು ಎಷ್ಟೊಂದು ಖುಷಿಯಾಗಿದೆಯಾ, ಅಲ್ಲಿ ಮನೆ ಮುರಿದಿರಬೇಕು ಅದಕ್ಕೆ ಎಷ್ಟೊಂದು ಖುಷಿ ಆಗ್ತಿದೆ. ಹೌದು, ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲದರೆ ಡಿವೋರ್ಸ್ ಆಗೋಯ್ತು ಅವರಿಬ್ರಿಗೂ. ಅಣ್ಣ 3 ಗಂಟಿನ ನಂಟೆನ ಕಳ್ಚಿ ಬೀಳ್ಕೊಂಡ ಅಂತ ಹೇಳ್ತಾರೆ. ಸೊ ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗ್ತಿಲ್ವಾ ಹಂಗಂತ ಹೇಳೋಕ್ಕೆ ಅಂತ ಹೇಳ್ತಾರೆ. ಯಾಕಜ್ಜಿ ಏನು ಹಂಗೆ ಹೇಳ್ತಿದ್ಯಾ? ಮತ್ತು ದುರಹಂಕಾರ ಇತ್ತು ಝಾನ್ಸಿಗೆ. ಆದರೆ ಈ ಮನೆಗೆ ಬಂದಮೇಲೆ ಅವಳು ಎಲ್ಲನೂ ಕಳ್ಕೊಂಡು ಒಂದು ಹೆಣ್ಣಾಗಿ ಬದಲಾದು ಅವಳು ಬಿಟ್ಕೊಟ್ಟಳು. ಅನಿತಾ ಮತ್ತು ಝಾನ್ಸಿ ಇಬ್ರಿಗೂ ಕಂಪೇರ್ ಮಾಡಿ ನೋಡಿದರೆ ತುಂಬ ಎತ್ತರದಲ್ಲಿ ನಿಂತಿರೋಳು ಝಾನ್ಸಿ. ಆದರೆ ನೀವು ಆ ಥರ ನೆಡ್ಕೋಬಾರ್ದಿತ್ತು. ನಿಮ್ಮ ಒಂದು ಉಪಯೋಗಕ್ಕೋಸ್ಕರ ರಾಘು ಜೀವನನ ಬಲಿ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅಜ್ಜಿ ಸುಮ್ಮನಿರಿ, ನಿಮಗೆ ತಕ್ಕಂಗೆ ನೀವು ಮಾತಾಡ್ತಿದ್ದೀರಾ. ನನ್ನ ಜೀವನ ಸರಿ ಹೋಗ್ಬೇಕಲ್ಲ ಅಂತ ಹೇಳ್ತಾರೆ. ನಿನ್ನ ಜೀವನವೂ ಸರಿ ಹೋಗ್ತಿತ್ತು, ಆದರೆ ನಿನ್ನ ಸ್ವಾರ್ಥಕ್ಕೆ, ನಿನ್ನ ಒಂದು ದುರಾಸೆಗೆ ನಾವೊಂದು ಅಪರೂಪದ ಮಾಣಿಕ್ಯನ ಈ ಮನೇಲಿ ಕಳ್ಕೊಂಡಿದ್ದೀವಿ. ಆದರೆ ಝಾನ್ಸಿ ಅಂತ ಹೆಣ್ಮಗಳು ಇನ್ಯಾವತ್ತೂ ಕೂಡ ನಮಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ ಬಿಡಿ. ಒಂದ್ಸಲ ಕಳ್ಕೊಂಡೋಗಿದೆ, ಮುಂದೆ ಬರೋರು ಹೇಗಿರ್ತಾಳೋ ಏನೋ, ನೀವೇ ನೋಡಿ, ಎಲ್ಲರೂ ಕೂಡ ಕಾದು ನೋಡಿ ಅವಳು ಹೇಗಿರ್ತಾಳೆ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅಜ್ಜಿ. ಇನ್ನೊಂದು ಕಡೆ ರಾಮಾಚಾರಿ ಹಾಗೆ ಚಾರು ಬಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ ಇಬ್ಬರು ಆಚೆ ಕಡೆ. ಆಗ ರಾಘು ಕಡೆ ಲಾಯರ್ ಬರ್ತಾರೆ. ರಾಘು, ನೀವು ಅಂದ್ಕೊಂಡಂಗೆ ಆದಷ್ಟು ಬೇಗ ಡಿವೋರ್ಸ್ ಸಿಕ್ತಪ್ಪ, ತುಂಬ ಖುಷಿ ಆಯ್ತಲ್ಲ ಅಂತ ಹೇಳ್ತಾರೆ. ಇನ್ಮೇಲೆ ನಿನಗೂ ಝಾನ್ಸಿಗೂ ಯಾವುದೇ ರೀತಿ ಸಂಬಂಧ ಇರಲ್ಲ, ಒಂದು ಲೆಟ್ರ್ ಸಿಕ್ಕಿದ ಮೇಲೆ ಫೋನ್ ಮಾಡಪ್ಪ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಇನ್ನೊಂದು ಕಡೆ ಕೇಳ್ತಿರ್ತಾರೆ, ಯಾಕೆ ತಂಗಿ ನೀನು ಹೀಗೆ ಮಾಡಿದೆ? ಬಲವಂತವಾಗಿ ಪ್ರೀತಿ ಮಾಡೋದು ಇಷ್ಟ ಇಲ್ಲ, ಅಷ್ಟು ಹೇಳಿದ್ರಲ್ಲ, ನೀನು ಯಾಕೆ ಬೇಡ ಅಂತ ಹೇಳಿದೆ, ಬೇಕು ಅಂತ ಹೇಳ್ದಾರ. ಅವರು ಸೈನ್ ಮಾಡೋವರೆಗೂ ಮಾತ್ರ ಅವ್ನು ನನ್ನ ಗಂಡ ಆಗಿರ್ತಿದ್ದ, ಆಮೇಲೆ ಯಾವಾಗಿದ್ರೂ ದೂರ ಆಗಬೇಕಲ್ಲ ಅಣ್ಣ. ಹಾಗಾಗಿ ತುಂಬ ಬಲವಂತವಾಗಿ ಪ್ರೀತಿ ಮಾಡಿ ಅವ್ರು ನಮ್ಮ ಹತ್ರ ಕಟ್ಟಿಕೊಳ್ಳೋದು ಸರಿಯಿಲ್ಲ. ನಾವಿವತ್ತು ಬೇಡ ಅಂತ ಅನ್ಬೋದು, ಅವ್ರ ಮನೆಯಲ್ಲಿ ರಾಘುಗೆ ತುಂಬ ಪ್ರೆಷರ್ನ ಹಾಕ್ತಾರೆ ಅಣ್ಣ. ಅವನು ತುಂಬ ಕಷ್ಟಪಡೋದು ಬೇಡ, ಮತ್ತಷ್ಟು ನೋವು ಪಡೋದು ಬೇಡ, ಆಯಿತಾ, ನನ್ನಿಂದ. ಹಾಗಾಗಿ ಗಂಡ ಕೇಳಿದಿನ ಕೊಡೋದು ಹೆಂಡತಿ ಧರ್ಮ ಅಲ್ವಾ? ರಾಘು ನನ್ನ ಹತ್ರ ಏನೂ ಕೇಳಲಿಲ್ಲ ಅಣ್ಣ, ಕೇವಲ ನನಗೆ ಡಿವೋರ್ಸ್ ಬೇಕು ಅಂತ ಕೇಳ್ದ ಅವನ ಫ್ಯಾಮಿಲಿಗೋಸ್ಕರ. ಅದನ್ನು ನಾನು ಕೊಡೋದು ನನ್ನ ಧರ್ಮ. ತ್ಯಾಗ ಮಾಡೋದು ಅಷ್ಟು ಸುಲಭ ಅಲ್ಲ. ಇರಲಿ ಬಿಡಿ, ನನಗೆ ಒಂಟಿಯಾಗಿ ಬದುಕೋದು ಅಭ್ಯಾಸ ಆಗಿದೆ ಅಣ್ಣ, ಅವನಾದರೂ ಖುಷಿಯಾಗಿರಲಿ ಅಂತ ಹೇಳ್ತಾರೆ. ಇದಿಷ್ಟು ಇವತ್ತಿನ ಸ್ಟೋರಿ. ನೀವೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟ್